ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಜಿಲ್ಲೆಗಳಿಗೆ ಬಂದಿದೆ, ನಮ್ಮ ಒಂದು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ಒಟ್ಟಿಗೆ 4,000 ಹಣ ಜಮಾ ಆಗುತ್ತಾ, ಒಟ್ಟಿಗೆ 6,000 ಹಣ ಜಮಾ ಆಗುತ್ತಾ, ಈಗ ನಮಗೆ ಬಾಕಿ ಇರುವಂತಹ 3 ತಿಂಗಳ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತಾ, ಯಾವ್ಯಾವ ಜಿಲ್ಲೆಯವರಿಗೆ ಎಷ್ಟೆಷ್ಟು ದಿನದಿಂದ ಹಣ ಬಿಡುಗಡೆ ಮಾಡುತ್ತಿದ್ದಾರೆ, ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಸೊ ಈ ಎಲ್ಲದರ ಡೌಟ್ಸ್ಗೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆದ್ರೆ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇರುತ್ತೆ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 20ನೇ ಕಂತು ಹಣದವರೆಗೂ ಹಣ ಜಮಾ ಆಗಿರುವಂತದ್ದು. ಫಲಾನುಭವಿಗಳು ಮ್ಯಾಕ್ಸಿಮಮ್ 90% ಅಷ್ಟು ಜನಕ್ಕೆ 20ನೇ ಕಂತು ಹಣದವರೆಗೂ ಹಣ ಕರೆಕ್ಟ್ ಆಗಿ ಜಮಾ ಆಯಿತು. ಅದಾದ್ಮೇಲೆ 21ನೇ ಕಂತು ಹಣ ಆಗಲಿ, 22ನೇ ಕಂತು ಹಣ ಆಗಲಿ, ಇನ್ನೇನೀಗ 23ನೇ ಕಂತು ಹಣ ಆಗಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಕರೆಕ್ಟ್ ಆಗಾದ್ರೆ ಜಮಾ ಆಗಲಿಲ್ಲ. ಬಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ವೇಟ್ ಮಾಡ್ತಿರುವಂತದ್ದು 21ನೇ ಕಂತು ಹಣ ನಮ್ಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಒಂದಿಷ್ಟು ಫಲಾನುಭವಿಗಳು ಏನ್ ಕೇಳ್ತಿದಾರೆ ಅಂತ ಅಂದ್ರೆ, ಹೌದಾ 21, 22ನೇ ಕಂತು ಹಣ ಒಟ್ಟಿಗೆ 4,000 ಜಮಾ ಆಗುತ್ತಂತೆ, ಬಾಕಿ ಇರುವಂತಹ ಫಲಾನುಭವಿಗಳು 19, 20, 21ನೇ ಕಂತು ಹಣ ಒಟ್ಟಿಗೆ 6,000 ಜಮಾ ಆಗುತ್ತಂತೆ, ಈ ರೀತಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಡೌಟ್ಸ್ ಅನ್ನಾದ್ರೆ ಕೇಳ್ತಿದಾರೆ. ಜೊತೆಗೆ ಯಾವ ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಿಡುಗಡೆ ಆಗಿದೆ, ನಮ್ಮ ಒಂದು ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದಾರೆ. ಸೊ ಇದ್ರ ಬಗ್ಗೆ ಇರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಯಾವಾಗ ಜಮಾ ಆಗ್ಬೇಕಿತ್ತು ಅಂತ ಅಂದ್ರೆ, ಜೂನ್ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಬರಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಹಣ ಆದ್ರೆ ಜಮಾ ಮಾಡಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಬಂದಂತಹ ಅಫಿಷಿಯಲ್ ಅಪ್ಡೇಟ್ಸ್ ಏನಿತ್ತು ಅಂತಂದ್ರೆ, ಜುಲೈ 15ನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ರು, ನಾವು ಒಂದು 8 ರಿಂದ 10 ದಿನಗಳ ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜುಲೈ ಕೊನೆ ವಾರ ಅಂತ ಹೇಳಿದ್ರು. ಈಗ ನಾವು ಜುಲೈ ಕೊನೆ ವಾರದಲ್ಲಿ ಆದ್ರೆ ಇದೀವಿ. ಸೊ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಿಡುಗಡೆ ಆಗಿದೆಯಾ, ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದಿದೆಯಾ ಅಂತ ನೀವು ಕೇಳೋದಾದ್ರೆ ನೋಡಿ, ಇದೇ ಕ್ವಶನ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳಿದಾಗ ಹೇಳಿದ್ರು, ನಾವು 21ನೇ ಕಂತು ಹಣ ಜಮಾ ಮಾಡೋದಕ್ಕೆ ಎಲ್ಲಾ ತರದ ಸಿದ್ಧತೆಗಳನ್ನ ನಡೆಸಿಕೊಂಡಿದೀವಿ. ಡಿಬಿಟಿ ಮಾಡ್ಬೇಕಷ್ಟೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಆಗಲಿ, ಎಲ್ಲ ಪ್ರತಿಯೊಂದನ್ನು ಸಹ ಎಲ್ಲ ಕರೆಕ್ಟ್ ಆಗಿದೆ ಪ್ರೊಸೀಜರ್ ಎಲ್ಲಾನು. ಜಸ್ಟ್ ಇನ್ನ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜಮಾ ಮಾಡಬೇಕು ಅಂತ ಹೇಳಿದ್ರು. ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಇದರ ಒಂದು ಪ್ರೋಸೆಸ್ ಅನ್ನ ಇನ್ನೂ ಸಹ ಸ್ಟಾರ್ಟ್ ಮಾಡಿಲ್ಲ. ಯಾಕೆ ಏನು ಅಂತ ಗೊತ್ತಿಲ್ಲ. ಬಟ್ ಯಾಕೆ ಡಿಲೇ ಆಗ್ತಿದೆ ಅಂತ ಅಂದ್ರೆ, ಸಿಂಪಲ್ ಆಗಿ ಒಂದು ರೀಸನ್ ಅನ್ನ ಕೊಟ್ಟರು. ಯಾಕೆ ಅಂತ ಅಂದ್ರೆ, ಈ ಸಾರಿ ಹಣ ಜಮಾ ಮಾಡುವಂತಹ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಮಂತ್ ಅಷ್ಟೇ ಕಷ್ಟ ಆಗುತ್ತೆ, ನೆಕ್ಸ್ಟ್ ಮಂತ್ ಇಂದ ನಾವು ಕರೆಕ್ಟ್ ಆಗಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ. ಈಗ ನೀವು ಕೇಳ್ತಿದ್ರಿ ಅಲ್ವಾ, ಹಾಗಿದ್ರೆ ಎಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ 21ನೇ ಕಂತು ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಯಾವ ಜಿಲ್ಲೆಯ ಫಲಾನುಭವಿಗೂ ಸಹ 21ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ಇಲ್ಲಿ ಸರ್ಕಾರದ ಕಡೆಯಿಂದ ಆಗ್ಲಿ, ಇಲ್ಲ ಅಂತಂದ್ರೆ ನಿಮ್ಗೆ ಅಮೌಂಟ್ ಜಮಾ ಮಾಡುವಾಗ ಆಗ್ಲಿ, ಕೇವಲ ಇದೇ ಜಿಲ್ಲೆಗಳಿಗೆ ಜಮಾ ಮಾಡಬೇಕು, ಇವತ್ತು ಸೋಮವಾರ ಇದೇ ಜಿಲ್ಲೆಗಳಿಗೆ ಜಮಾ ಮಾಡಬೇಕು, ಇವತ್ತು ಬುಧವಾರ ಇದೇ ಜಿಲ್ಲೆಗಳಿಗೆ ಜಮಾ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಒನ್ಸ್ ಇದರ ಒಂದು ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ರೆ, ಒಂದು 20 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇದು ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಹೋಗ್ತಾರೆ. ಈಗ ನೀವು ಲೈವ್ ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ನಮಗೆ ಗೊತ್ತಿರೋ ಹಾಗೆ 20ನೇ ಕಂತು ಹಣ ಜಮಾ ಆದಾಗ, 19ನೇ ಕಂತು ಹಣ ಜಮಾ ಆದಾಗ ಫಲಾನುಭವಿಗಳಿಗೆ ಯಾವ ರೀತಿ ಅಂತ ಅಂದ್ರೆ, ಈಗ ಕಮೆಂಟ್ಸ್ ಅನ್ನ ಮಾಡ್ತಾ ಇರೋರು ಬೇರೆ ಬೇರೆ ಜಿಲ್ಲೆಯಿಂದ ನನಗೆ ಇವತ್ತು ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಪ್ರೊಸೀಜರ್ ಆದ್ರೆ ನಡೀತಿರುತ್ತೆ. ಬಟ್ ಸಾಕಷ್ಟು ಕಡೆ 20 ಜಿಲ್ಲೆಗಳಿಗೆ ಜಮಾ, 15 ಜಿಲ್ಲೆಗಳಿಗೆ ಜಮಾ, 14 ಜಿಲ್ಲೆಗಳಿಗೆ ಜಮಾ ಅಂತ ಈ ರೀತಿ ಒಂದು ನ್ಯೂಸಸ್ ಆದ್ರೆ ವೈರಲ್ ಆಗ್ತಿದಾವೆ. ಬಟ್ ಯಾವುದನ್ನು ಸಹ 100% ಆಗಿ ನಿಜ ಅಲ್ಲ. ಯಾವ ಜಿಲ್ಲೆಯ ಫಲಾನುಭವಿಗೂ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ಸೊ ನೀವು ಯಾರನ್ನು ಇದ್ರ ಬಗ್ಗೆ ಸದ್ಯಕ್ಕಾದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜುಲೈ ಕೊನೆ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ವಾ. ಸೊ ನೀವು ಜುಲೈ ಕೊನೆ ವಾರದವರೆಗೂ ವೇಟ್ ಮಾಡಿದೀರ ಅಂತ ಅಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಈ ಸಾರಿ ಬರುವಂತ ಚಾನ್ಸಸ್ ಆದ್ರೆ ಇದೆ. ಯಾಕೆ ಈ ಸಾರಿ ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ, ಜೂನ್ ತಿಂಗಳಲ್ಲೇ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ, ಜುಲೈ ತಿಂಗಳ 15ನೇ ತಾರೀಕು ಒಳಗಡೆ ಅಂತಂದ್ರೆ ಅವಾಗೂ ಸಹ ಕೊಡ್ಲಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಆದ್ರೆ ಆಗ್ತಿರುವಂತದ್ದು. ಈಗ ವಿರೋಧ ಪಕ್ಷದವರು ಆಗಿರ್ಬೋದು, ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಂದ ಕರೆಕ್ಟ್ ಆಗಿ ಕೊಡ್ತಿಲ್ಲ, ಇವರೇನಾದ್ರೂ ಸ್ಟಾಪ್ ಮಾಡ್ತಾರೇನೋ, ಗೃಹಲಕ್ಷ್ಮಿ ಸರ್ಕಾರದ ಬಳಿ ಹಣ ಇಲ್ಲೇನೋ, ಈ ರೀತಿ ಒಂದು ನ್ಯೂಸಸ್ ವೈರಲ್ ಆಗ್ತಿದಾವೆ. ಸೊ ಈ ಟೈಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ತಿಳಿಸ್ಕೊಟ್ಟಿದ್ರು, ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ, ಹಣ ಕೊರತೆ ಆಗ್ಲಿ, ಏನು ಟೆಕ್ನಿಕಲ್ ಇಶ್ಯೂಸ್ ಆಗ್ಲಿ ಯಾವುದೂ ಇಲ್ಲ, ನಾವು ಕರೆಕ್ಟ್ ಆಗಿ ಜಮಾ ಮಾಡ್ತೀವಿ, ಜಮಾ ಮಾಡ್ತಾ ಇದೀವಿ ಅಂತಾನು ಸಹ ಒಂದು ಹೇಳಿಕೆಯನ್ನ ಕೊಟ್ಟರು. ಆ ಹೇಳಿಕೆ ಪ್ರಕಾರ ನೋಡೋದಾದ್ರೆ, ನಿಮ್ಗೆ ಜುಲೈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಜಮಾ ಆಗುವಂತ ನಿರೀಕ್ಷೆ ಆದ್ರೆ ಇದೆ. ಸೊ
ಒನ್ಸ್ ಜಮಾ ಆಗಿದ್ದಾದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನ ಬಿಟ್ಟರೆ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಯಾರು ವೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಒನ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗಾದ್ರೆ ಹಣ ಜಮಾ ಆಗುತ್ತೆ. ಅಂಡ್ ಇನ್ನೊಂದು 4,000 ಹಣ ಬಿಡುಗಡೆ ಆಗುತ್ತಂತೆ, ಹೌದಾ ಅಂತ ಕೇಳ್ತಿದ್ದೀರಾ? ಇಲ್ಲ, 4,000 ಹಣ ಆದ್ರೆ ಬಿಡುಗಡೆ ಆಗ್ತಿಲ್ಲ. ಸದ್ಯಕ್ಕೆ ಬಿಡುಗಡೆ ಆಗ್ತಿರುವಂತದ್ದು ಕೇವಲ ನಿಮಗೆ 2,000 ಹಣ, ಅದನ್ನು ಸಹ 21ನೇ ಕಂತು ಹಣ. ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ಫಸ್ಟ್ 21ನೇ ಕಂತು ಹಣ ಜಮಾ ಆಗಬೇಕು. 21ನೇ ಕಂತು ಹಣ ಜಮಾ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮಗೆ 22ನೇ ಕಂತು ಹಣ ಆದ್ರೆ ಬರುವಂತದ್ದು, ಓಕೆನಾ? ಅಂಡ್ ನೆಕ್ಸ್ಟ್ ಸಾಕಷ್ಟು ಫಲಾನುಭವಿಗಳು 6,000 ಹಣ ಅಂತಿದ್ದಾರೆ ಇದೇಗೆ ಅಂತ ಹೇಳ್ಬಿಟ್ಟು. ಈಗ ನಿಮ್ಗೆ ಏನಾದ್ರು 20ನೇ ಕಂತು ಹಣ ಬಾಕಿ ಇದ್ರು, ಇಲ್ಲ ಅಂತಂದ್ರೆ 19ನೇ ಕಂತು ಹಣ ಬಾಕಿ ಇದ್ರು ಸಹ ಒಂದೇ ದಿನ 6,000 ಆದ್ರೆ ಬರೋದಿಲ್ಲ. ಅದು ಯಾವ ರೀತಿ ಬರುತ್ತೆ ಅಂತ ಅಂದ್ರೆ 21ನೇ ಕಂತು ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆದಾಗ, ಇದರ ಒಂದು ಪ್ರೊಸೆಸ್ ಸ್ಟಾರ್ಟ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಬಾಕಿ ಇರುವಂತಹ ಹಣನು ಸಹ ಜಮಾ ಮಾಡ್ತಾನೆ. 1 or 2 days ಡಿಫ್ರೆನ್ಸ್. ಬಾಕಿ ಇರುವಂತಹ 20ನೇ ಕಂತು ಹಣ ಹಾಕ್ತಾರೆ, ಅದಾದ್ಮೇಲೆ 21ನೇ ಕಂತು ಹಣ ಆದ್ರೆ ಹಾಕ್ತಾರೆ. ಸೊ ಈ ರೀತಿ ಪ್ರೊಸೆಸ್ ಆದ್ರೆ ನಡೆಯುತ್ತೆ, ಓಕೆನಾ? ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಈಗ ಬರಬೇಕು. ಬರುವಂತದ್ದು ಕೇವಲ 21ನೇ ಕಂತು ಹಣ. ಅದನ್ನು ಸಹ ಜುಲೈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಬರುವಂತಹ ಎಲ್ಲಾ ಸಾಧ್ಯತೆಗಳನ್ನು ಇದೆ. ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಸೊ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಅಪ್ಡೇಟ್ಸ್ ಬೇಕು ಅಂತಂದ್ರೆ ಚಾನಲ್ಗೆ ಲೈಕ್ ಮಾಡಿ ಅಂಡ್ ಹಾಗೇನು ಸಹ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೊಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.